ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಕರ ರಾಶಿ ಭವಿಷ್ಯ 2026. ಮಕರ ರಾಶಿ ಅಂದ್ರೆ ಉತ್ತರಾಷಾಢದ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠಾ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಮಕರ ರಾಶಿಗೆ ಬರ್ತವೆ. ನೋಡಿ, ಉತ್ತರಾಷಾಢ ನಕ್ಷತ್ರ ಅಂದ್ರೆ ಅದು ಸೂರ್ಯನ ನಕ್ಷತ್ರ ಆಗಿರುತ್ತೆ. ನಕ್ಷತ್ರಗಳ ಬಗ್ಗೆ ವಿವರಣೆ ಕೊಡೋದು ಮುಂದೆ ಇದೆ, ಆದ್ರೆ ಇವತ್ತು ಕೊಡ್ತಾ ಇದ್ದೀನಿ, ಕೇಳಿಬಿಡಿ ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ. ಉತ್ತರಾಷಾಢ ನಕ್ಷತ್ರ ಅಂದ್ರೆ ಅದು ಸೂರ್ಯನ ನಕ್ಷತ್ರ. ಶ್ರವಣ ನಕ್ಷತ್ರ ಅಂದ್ರೆ ಅದು ಚಂದ್ರನ ನಕ್ಷತ್ರ. ಧನಿಷ್ಠ ನಕ್ಷತ್ರ ಅಂದ್ರೆ ಅದು ಮಂಗಳನ ನಕ್ಷತ್ರ. ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳು ಇಲ್ಲಿ ಬರ್ತವೆ. ಪಾದಗಳನ್ನು ಆಲ್ರೆಡಿ ಹೇಳಿದ್ದೇವೆ. ನೋಡಿ, ಈ ಎಲ್ಲಾ ನಕ್ಷತ್ರಗಳವರು ಮಕರ ರಾಶಿಯವರು. ನೋಡಿ, ಸಾಡೆ ಸಾತಿ ಮುಗಿದಿದೆ, ನಿಮಗೆ ಮುಗಿದು 1-7 ತಿಂಗಳಾಯ್ತು. ತುಂಬಾ ಒಳ್ಳೆಯ ವಿಷಯ. ಇನ್ನು ಗುರುಬಲ 2026 ಹೇಗಿದೆ ಅಂತ ಕೇಳುವುದಾದ್ರೆ, ನೋಡಿ, ಗುರುಬಲ ಸಂಪೂರ್ಣವಾಗಿ ಒಳಿತು ಮಾಡ್ಲಿಕ್ಕೆ ಬರ್ಲಿಕ್ಕೆ ಜೂನ್ ತನಕ ನೀವು ಕಾಯಬೇಕು. ಜೂನ್ ಫಸ್ಟ್ ವೀಕಿಗೆ ಗುರು ಯಾವಾಗ ಕಟಕ ರಾಶಿಗೆ ಹೋಗ್ತಾನೆ ನೋಡಿ, ತುಂಬಾ ಒಳ್ಳೆಯ ಸಮಯ. ಮದುವೆ ಆಗದಿದ್ದವರಿಗೆ ಮದುವೆ ಆಗುವ ಕಾಲ. ಮಕರ ರಾಶಿಯವರು ನೋಡ್ಕೊಳ್ಳಿ. ನೋಡಿ, ಆಲ್ರೆಡಿ ಏನಾದ್ರೂ ಮನೆ ಕಟ್ಟಬೇಕು, ಮದುವೆ ಪ್ಲಾನಿಂಗ್ ಏನಾದ್ರೂ ಇದ್ರೆ ನನ್ನನ್ನು ಕೇಳಿದ್ರೆ ಮನೆ ಕಟ್ಟುವ ಆರಂಭ ಮಾಡೋದು ನೋಡಿ, 5 ತಿಂಗಳ ತಡ ಆದ್ರೂ ಚಿಂತಿಲ್ಲ, ಗುರುಬಲ ಬಂದಾಗ ಮಾಡಿ. ಇನ್ನು ಮದುವೆ ಆಗೋ ಫಿಕ್ಸ್ ಆಗೋ ವಿಷಯಗಳು ಬರ್ತವೆ, ಮದುವೆ ಆಗೋ ವಿಷಯ ಬರುತ್ತೆ ಎಲ್ಲ. ತುಂಬಾ ಗುರು 7ನೇ ಮನೆಯಲ್ಲೇ, ಅದು ಕೂಡ ಅತ್ಯಂತ ಪ್ರಬಲವಾಗಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ಗುರು ಕಟಕ ರಾಶಿಗೆ ಬಂದಾಗ. ನೋಡಿ, ಬಂಗಾರದ ರೇಟ್ ಏರ್ತಾ ಇದೆ. ಗುರು ಕಟಕ ರಾಶಿಗೆ ಬಂದಾಗ ಬಂಗಾರದ ಬೆಲೆ ಇನ್ನೂ ಹೆಚ್ಚುತ್ತದೆ, ಗುರು ಕಟಕ ರಾಶಿಗೆ ಬಂದಾಗ. ಆದ್ದರಿಂದ ಏನು ಎಲ್ಲಾ ಒಳ್ಳೆ ಸಮಯ ಬರ್ತದೆ ನಿಮ್ಗೆ ಮಕರ ರಾಶಿಯವರಿಗೆ. ಸಾಡೆ ಸಾತಿ ಕೂಡ ಮುಗಿದಿದೆ, ಶನಿದೇವರು ಕೂಡ ಒಳ್ಳೇದ್ ಮಾಡ್ತಾರೆ, ಗುರುಬಲ ಕೂಡ ಬರ್ತದೆ. ಆದ್ದರಿಂದ ಜೂನ್ ಫಸ್ಟ್ ವೀಕ್ ತನಕ ನೀವು ಕಾದು ಬಿಟ್ರೆ ಗುರು ಅತ್ಯಂತ ಪ್ರಬಲನಾಗಿ ನಿಮಗೆ ಅನುಗ್ರಹ ಕೊಡ್ತಾನೆ. ಮನೆ ಕಟ್ಟೋದಿದ್ರೆ ಸ್ವಲ್ಪ ಡಿಲೇ ಮಾಡಿ, ಗುರುಬಲ ಬಂದಾಗ ಮಾಡೋಕೆ ಶುರು ಮಾಡಿ. ಅಥವಾ ಕಾರ್ ತಗೋಬೇಕು ಅನ್ಕೊಂಡಿದ್ರು ಕೂಡ 5 ತಿಂಗಳ ಕಾಲ ಕಾಯಿರಿ. ಮನೆ ಕಟ್ಟ ಯೋಗನೂ ಬರುತ್ತೆ, ಕಾರ್ ತಗೊಳ್ಳೋ ಯೋಗನೂ ಬರುತ್ತೆ. ನಿಮ್ಮ ತಾಯಿಗೂ ಕೂಡ ಒಳ್ಳೇದಾಗೋ ವಿಷಯ, ಘನತೆ ಗೌರವ ಹೆಚ್ಚಾಗೋ ವಿಷಯ. ಮನೆಯಲ್ಲಿ ಏನಾದ್ರೂ ಅಶಾಂತಿ ಇದ್ರೆ ಅದು ಕೂಡ ಪರಿಹಾರ ಆಗ್ತದೆ. ಮನೆಯಲ್ಲಿಯೂ ಕೂಡ ಎಲ್ಲ ಒಳಿತಾಗ್ತದೆ. ಒಟ್ಟಾರೆಯಾಗಿ 7ನೇ ರಾಶಿಗೆ ಬಂದಾಗ ನಿಮ್ಮ ಶ್ರೀಮತಿಯವರಿಗೆ ಅಥವಾ ನಿಮ್ಮ ಪತಿದೇವರಿಗೆ ಅಂದ್ರೆ ಬಾಳ ಸಂಗಾತಿಗೆ, ನಿಮ್ಮ ಬಾಳ ಸಂಗಾತಿಗೆ ತುಂಬಾ ಒಳಿತಾಗ್ತದೆ. ಆದ್ದರಿಂದ 7ನೇ ಮನೆಗೆ ಅಂದ್ರೆ 7ನೇ ರಾಶಿ ಕಟಕ ರಾಶಿಗೆ ಗುರು ಪ್ರವೇಶ ಆಗುವವರೆಗೂ ಏನಾದ್ರೂ ವಿಶೇಷ ಕೆಲಸ ನೀವು ನಡೆಸೋದಾದ್ರೆ ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ತಡ ಮಾಡಿದ್ರೆ ಏನು ತೊಂದರೆ ಇಲ್ಲ. ನೋಡಿ, ಗುರುಬಲ ಇದ್ದಾಗ ಮನೆ ಕಟ್ಬಿಟ್ರೆ ನೀವು ಮನೆ ಬೇಗ ಕೂಡ ಮುಗಿಯುತ್ತೆ ಮತ್ತು ಅಷ್ಟಾಗಿ ನಷ್ಟ ಆಗಲ್ಲ. ಈಗ ಲೇಟ್ ಆದ್ರೂ ಕೂಡ ನಷ್ಟ ಆಗ್ತದೆ, ಅಥವಾ ಎಷ್ಟು ಖರ್ಚಾಗಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚು ಖರ್ಚಾಗ್ಬಿಡ್ಬೋದು ಗುರುಬಲ ಇಲ್ಲದಿದ್ರೆ. ಗುರುಬಲ ಇದ್ದಾಗ ನಾನೇ ನನ್ನ ಕ್ಲೈಂಟ್ಸಿಗೆ ಒಂದು ಡೇಟ್ ಇಟ್ಕೊಟ್ಟಿದ್ದೆ, ಕೇವಲ 6 ತಿಂಗಳಲ್ಲೇ ಮನೆ ಕಟ್ಬಿಟ್ರು, ನಷ್ಟನೂ ಅಷ್ಟಾಗಿ ಆಗ್ಲಿಲ್ಲ. ತಾವು ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಕಡಿಮೆನೆ ಖರ್ಚಾಯ್ತು ಗುರುಗಳೇ ಅಂತ ಹೇಳಿದ್ರು. ಅದಕ್ಕಾಗಿ ಗುರುಬಲಕ್ಕಾಗಿ ಕಾಯಿರಿ. ನಿಮಗೆ ಜೂನ್ ಫಸ್ಟ್ ವೀಕ್ ನಂತರ ಗುರುಬಲ ಬರ್ತದೆ. ತುಂಬಾ ಒಳ್ಳೆ ಸಮಯ, ಯಾಕಂದ್ರೆ ಶನಿದೇವರು ಕೂಡ ಅನುಗ್ರಹ ಇದೆ, ಧೈರ್ಯವನ್ನು ಕೊಡ್ತಾರೆ. ನೀವು ಯಾವುದೇ ವಿಶೇಷ ಕೆಲಸ ಇದ್ರೂ ಮುನ್ನುಗ್ಗಬಹುದು. ಜೂನ್ ನಂತರ, ಮೇ ನಂತರ, ಜೂನ್ ಫಸ್ಟ್ ವೀಕ್ ನಂತರ ಈ ವಿಷಯವನ್ನೆಲ್ಲರೂ ಗುರುಬಲಕ್ಕಾಗಿ ಕಾಯಿರಿ ಅಂತ ಹೇಳ್ತೇನೆ.
ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸಾಕಷ್ಟು ಜನ ಕರೆ ಮಾಡಿದ್ದೀರಾ. ನಿಮ್ಮ ಕಷ್ಟಗಳನ್ನ, ತೊಂದರೆಗಳನ್ನ ಹೇಳಿಕೊಂಡಿದ್ದೀರಾ. ಎಲ್ಲರಿಗೂ ಸೂಕ್ತ ಸಲಹೆಯನ್ನು ನೀಡಿದ್ದೇವೆ. ಸಾಕಷ್ಟು ಜನ ಏನಪ್ಪ ವಾಮಾಚಾರದ ಪ್ರಯೋಗ ಆದವರೇ ಕಾಲ್ ಮಾಡಿದ್ದಾರೆ. ದುಷ್ಟಶಕ್ತಿ ಪ್ರಯೋಗ, ಏನು ಶತ್ರುಗಳವ್ರು ನಾಶ ಮಾಡ್ತಾ ಇದ್ದಾರೆ, ತುಂಬಾ ತೊಂದರೆಗೊಳಪಟ್ಟವರು, ಕೆಲಸವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಮಾನಸಿಕ ಕಿರಿಕಿರಿಗೆ ಒಳಪಟ್ಟಿದ್ದಾರೆ, ಸಾಕಷ್ಟು ತೊಂದರೆಗಳು. ನೋಡಿ, ಎಲ್ಲವನ್ನೂ ವಿವರಿಸಕ್ಕಾಗಲ್ಲ. ಮುಂದೊಂದಿನ ಎಲ್ಲಾ ಸಕ್ಸಸ್ ಸ್ಟೋರಿಗಳನ್ನ, ಏನು ವಾಮಾಚಾರ ಇತ್ತು, ನಾವು ಆರಾಮಾಗಿದ್ದೇವೆ ಗುರುಗಳೇ ಅನ್ನೋ ಎಲ್ಲಾ ಸಕ್ಸಸ್ ಸ್ಟೋರಿಗಳನ್ನ ಮುಂದೆ ಅವರ ಮುಖಾಂತರನೇ ನಿಮಗೆ ತಿಳಿಸ್ತೇವೆ. ಅಲ್ಲಿವರೆಗೆ ನೀವು ಕಾಯಿರಿ. ನಿಮ್ಗೆ ಯಾರಿಗಾದ್ರೂ ವಾಮಾಚಾರ ತೊಂದರೆಗಳು ಅಥವಾ ಜಾತಕ ರೀತಿ ಏನಾದ್ರೂ ತೊಂದರೆಗಳಿದ್ರೆ ನೀವು ನಮಗೆ ಕರೆ ಮಾಡಬಹುದು. ನಾವು ಸೂಕ್ತ ಸಲಹೆ ನೀಡ್ತೇವೆ. ಪಾಲಿಸಿ. ಮಂತ್ರಗಳ ಮುಖೇನ ಪರಿಹಾರ ಮತ್ತು ದೇವಸ್ಥಾನಗಳ ಮುಖೇನ ಪರಿಹಾರ ಮಾಡೋದನ್ನ ನಾವು ಒಂದು ರಿಸರ್ಚ್ ಮಾಡಿದ್ದೇವೆ. ಕಳೆದ 20 ವರ್ಷಗಳಿಂದ ಈ ರೀತಿ ಮಂತ್ರಗಳನ್ನ ಧ್ಯಾನಿಸಿ ಮತ್ತು ಮಂದಿರಗಳಿಗೆ ಅಡ್ಡಾಡಿ ನಾನು ಏನು ರಿಸರ್ಚ್ ಮಾಡಿದ್ದೇನೆ, ಅದರ ಒಂದು ಲಾಭವನ್ನ, ಸದುಪಯೋಗವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಶುಭವಾಗಲಿ.